Hello students. Okay, in the previous video we have discussed regarding Ohm's law and Ohm's law limitations. Okay, so limitations of Ohm's law kuda ಅರ್ಥ ಮಾಡ್ಕೊಂಡ್ವಿ. So next ಏನಪ್ಪ ಅಂದ್ರೆ combination of resistors. ನೋಡಿ ಈಗ resistance ಅನ್ನೋದು okay before starting this combination okay so we have resistance nothing but what opposition offered by the conductor for the flow of current through it ಅಲ್ವಾ. So this resistance of the conductor is it depends okay it depends on what dimension of the conductor okay and then temperature okay so ಇವೆರಡು ಫ್ಯಾಕ್ಟರ್ ಮೇಲೆ ತುಂಬಾ ಡಿಪೆಂಡ್ ಆಗಿರುತ್ತೆ ಯಾವುದು ರೆಸಿಸ್ಟೆನ್ಸ್. ಸೊ ಹಾಗಾಗಿ ಸೊ ಈ ಒಂದು ಫ್ಯಾಕ್ಟರ್ಸ್ ಏನಾದರೂ ಚೇಂಜ್ ಆಗೋ ರೀತಿ ಇದ್ರೆ ಅಂದ್ರೆ ಫಿಸಿಕಲ್ ಕಂಡೀಷನ್ಸ್ ಲೈಕ್ ಡೈಮೆನ್ಷನ್ ಅಲ್ಲಿ ಏನೇ ಚೇಂಜಸ್ ಆಗೋದಿದ್ರೆ ಅಥವಾ ಟೆಂಪರೇಚರ್ ವೇರಿಯೇಷನ್ ಆಗ್ತಿದ್ರೆ ಆ ಒಂದು ಮೆಟೀರಿಯಲ್ದು ಅವಾಗ ನಾವು ಓಮ್ಸ್ ಲಾನ ಅಪ್ಲೈ ಮಾಡಕ್ಕೆ ಆಗೋದಿಲ್ಲ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಯಾಕೆ ಅಂತಂದ್ರೆ ಡೈಮೆನ್ಷನ್ ಆಫ್ ದ ಕಂಡಕ್ಟರ್ ಮೇಲೆ ರೆಸಿಸ್ಟೆನ್ಸ್ ಡಿಪೆಂಡ್ ಆಗಿರುತ್ತೆ, ಅದೇ ತರ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಹಾಗಾಗಿ ದಟ್ ಬಿಕಮ್ಸ್ ಒನ್ ಲಿಮಿಟೇಷನ್. ಓಕೆ, ಸೊ ನೆಕ್ಸ್ಟ್ ವಿಲ್ ಸಿ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್. ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಅಂತ ಬರುತ್ತೆ. ಸೊ ಕಾಂಬಿನೇಷನ್ ಅಂತ ಅಂದ್ಮೇಲೆ ಇಲ್ಲಿ ಯಾವ ತರ ಕಾಂಬಿನೇಷನ್ ಪಾಸಿಬಿಲಿಟಿ ಇರುತ್ತೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಅಲ್ಲಿ ಅಂದ್ರೆ, ಸೊ ಮೆನಿ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಕ್ಯಾನ್ ಬಿ ಸಿಂಪ್ಲಿಫೈಡ್ by simplifying the resistance combination because we have to identify whether they are in series or parallel. Okay, so parallel. In most of the cases we have only these two type of combinations, that is series and parallel combination. Okay, so ಅದರಲ್ಲಿ ಯಾವ ತರ ಒಂದು ರೆಸಿಸ್ಟರ್ಸ್ ಕಂಬೈನ್ ಆಗುತ್ತೆ equivalently how much our total resistance is offered by the network of resistors na ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಥವಾ ಇದನ್ನ ಸಿಂಪ್ಲಿಫೈ ಮಾಡಲಿಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ರೈಟ್. ಸೊ ಹಾಗಾಗಿ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ನಾವು ಅರ್ಥ ಮಾಡ್ಕೋಬೇಕು, ಸರಿನಾ. ಸೊ ದೇರ್ ಆರ್ ಟೂ ಟೈಪ್ಸ್ ಆಫ್ ಕಾಂಬಿನೇಷನ್, ದಟ್ ಇಸ್ ಸೀರೀಸ್ ಅಂಡ್ ಪ್ಯಾರಲಲ್ ಕಾಂಬಿನೇಷನ್. ಓಕೆ, ಸೊ ವೆನ್ ವಿ ಸೇ ಸೀರೀಸ್ ಕಾಂಬಿನೇಷನ್, ನೋಡಿ ಸೀರೀಸ್ ಅಂತ ಯಾವಾಗ ಹೇಳ್ತೀವಪ್ಪ ಅಂದ್ರೆ ನೀವು ಕಂಡೀಷನ್ ಈ ತರ ಇರ್ಬೇಕು. ನೋಡಿ ಇದೊಂದು ರೆಸಿಸ್ಟರ್, ಇದು ಇನ್ನೊಂದು ರೆಸಿಸ್ಟರ್, ಸರಿನಾ. ಸೊ ಇದು ಯಾವ ರೀತಿನಾದ್ರು ಕನೆಕ್ಟ್ ಆಗಿರ್ಲಿ, ಅಂದ್ರೆ ಹಿಂಗಿಂದ ಹಿಂಗ್ ಬಂದಿರ್ಲಿ, ಓಕೆ, ಸೊ ಈ ತರ ಕನೆಕ್ಟ್ ಆಗಿರ್ಲಿ, ರೈಟ್. ಅಥವಾ ಇದೊಂದು ರೆಸಿಸ್ಟರ್ ಹೆಂಗೋ ಕನೆಕ್ಟ್ ಆಗಿರ್ಲಿ, ರೈಟ್. ಇಫ್ ರೆಸಿಸ್ಟರ್ಸ್ ಓನ್ಲಿ ಒನ್ ಟರ್ಮಿನಲ್ ಈಸ್ ಕನೆಕ್ಟೆಡ್, ಓಕೆ, ಕ್ಲಿಯರ್ಲಿ ಒಂದು ಟರ್ಮಿನಲ್ ಮಾತ್ರ ಕನೆಕ್ಟ್ ಆಗಿದ್ರೆ, ಈಗ ಒಂದು ರೆಸಿಸ್ಟರ್ ಅಂದ್ರೆ ಎರಡು ಟರ್ಮಿನಲ್ ಇರ್ತದೆ ದಿಸ್, ಓಕೆ. ಸೊ every resistor has two terminals. Okay, so if any one of the terminal is connected to one of the terminals of the other resistor, then it is said to be in series ಅಲ್ಲಿ ಇದೆ ಅಂತ ಅರ್ಥ. ಸೊ ಮತ್ತೆ ಇದು ಏನಾದ್ರು ಈ ರೀತಿ ಇನ್ನೊಂದು ಯಾವ್ದೋ ರೆಸಿಸ್ಟರ್ ಬಂದಿದ್ರೆ, ಸೊ ಇದು ಸೀರೀಸ್ ಇದಕ್ಕೆ ಇದು ಬೇರೆ ಕನೆಕ್ಟ್ ಆಗಿದೆ ಅಂತಂದೇಳಿ ಡಿಸೈಡ್ ಮಾಡಕ್ ಬರಲ್ಲ. ಸೊ ದಟ್ ಈಸ್ ಲಿಟ್ಲ್ ಬಿಟ್ ನೆಕ್ಸ್ಟ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಕಾಂಬಿನೇಷನ್. ಈಗ ಸದ್ಯಕ್ಕೆ ಏನ್ ತಿಳ್ಕೊಳ್ಳಿ ಅಂದ್ರೆ, ಸಪೋಸ್ ದಿಸ್ ಇಸ್ R1, ದಿಸ್ ಇಸ್ R2 ಅಂತ ನೋಡಿದ್ರೆ, R1 ರೆಸಿಸ್ಟರ್ ನ ಒಂದು ಟರ್ಮಿನಲ್, R2 ರೆಸಿಸ್ಟರ್ ನ ಇನ್ನು ಒಂದು ಟರ್ಮಿನಲ್ ಮಾತ್ರ ಕನೆಕ್ಟ್ ಆಗಿದೆ. ವಿ ಹ್ಯಾವ್ ದೀಸ್ ಟೂ ಟರ್ಮಿನಲ್ಸ್ ಸಪರೇಟ್, ಓಕೆ. ಸೊ ದೆನ್ ಇಟ್ ಈಸ್ ಎ ಸೀರೀಸ್ ಕಾಂಬಿನೇಷನ್. ದಿಸ್ ಇಸ್ ಸೀರೀಸ್ ಕಾಂಬಿನೇಷನ್, R1 R2 connected at one. So this is series combination. At only one terminal they have, one terminal of the two resistors are connected like this, right. So ಇದನ್ನ ನಾವು ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಹಾಗಾದ್ರೆ ಸೀರೀಸ್ ಕಾಂಬಿನೇಷನ್ ಆದಾಗ, ಸೊ ವಾಟ್ ಈಸ್ ದ ರಿಸಲ್ಟೆಂಟ್ ರೆಸಿಸ್ಟೆನ್ಸ್ ಅಂದ್ರೆ ವಾಟ್ ಈಸ್ ದ ಟೋಟಲ್ ರೆಸಿಸ್ಟೆನ್ಸ್ ಅನ್ನೋದನ್ನ ಇಲ್ಲಿ ನಾವು ಒಂದು ಸಿಂಪಲ್ ಡಿರೈವೇಶನ್ ಮೂಲಕ, ಓಮ್ಸ್ ಲಾ ಯೂಸ್ ಮಾಡಿಕೊಂಡು ಸಿಂಪಲ್ ಡಿರೈವೇಶನ್ ಮೂಲಕ ನಾವೇನ್ ಮಾಡ್ಬೋದು, ಇಲ್ಲಿ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಸೀರೀಸ್ ರೆಸಿಸ್ಟೆನ್ಸ್ ಈಕ್ವಿವೆಲೆಂಟ್ ಅಮೌಂಟ್ ಆಫ್ ರೆಸಿಸ್ಟೆನ್ಸ್ ಅಥವಾ ಸೀರೀಸ್ ಕಾಂಬಿನೇಷನ್ ನ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಲೆಟ್ ಅಸ್ ಟೇಕ್ ಟೂ ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್. ಎರಡು ರೆಸಿಸ್ಟರ್ ನ ಸೀರೀಸ್ ಆಗಿ ಕನೆಕ್ಟ್ ಮಾಡ್ಕೊಳ್ಳೋಣ. ಲೆಟ್ಸ್ ಸೇ R1 ಅಂಡ್ R2. ಓಕೆ, ಫಸ್ಟ್ ಹಾಗಾದ್ರೆ ಯಾವ ಕಾಂಬಿನೇಷನ್ ನ ಸ್ಟಡಿ ಮಾಡ್ತಿದೀವಿ? ಸೀರೀಸ್ ಕಾಂಬಿನೇಷನ್ ನ ಸ್ಟಡಿ ಮಾಡ್ತೀವಿ. ಸೀರೀಸ್ ಕಾಂಬಿನೇಷನ್.
Okay, series combination of resistors. So ಈಗ let us say resistance R1 and R2 are connected in series, and a voltage source of voltage of EMF, okay, voltage source of EMF V. ನೋಡಿ EMF ಅನ್ನೋ ಒಂದು ವರ್ಡ್ ನಾ ಯೂಸ್ ಮಾಡಿದೆ. EMF means electromotive force. Okay, EMF is a unit used to express the potential difference capacity of any voltage source. ಒಂದು ಸೋರ್ಸಿನ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಅಪ್ಲೈ ಮಾಡೋ ಕೆಪಾಸಿಟಿ ಇದೆ ಅನ್ನೋದನ್ನ ಯಾವ ಯೂನಿಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ? EMF ಅನ್ನೋ ಒಂದು ಯೂನಿಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಅಂದ್ರೆ EMF ಆಫ್, ಸೇ ಫಾರ್ ಎಕ್ಸಾಂಪಲ್ EMF ಆಫ್ 5 ವೋಲ್ಟ್ ಅಂದ್ರೆ 5 ವೋಲ್ಟ್ ಅಪ್ಲೈ ಮಾಡುವಂತ ಕೆಪಾಸಿಟಿ ಇದೆ. EMF ಅಂತ ಬಂದ ತಕ್ಷಣ ನೀವೇನ್ ಅರ್ಥ ಮಾಡ್ಕೋಬೇಕು, ಇದು 5 ವೋಲ್ಟ್ ಅಂತ ಏನ್ ಹೇಳ್ತಿದ್ದಾರೆ, ಇಟ್ ಈಸ್ ರಿಗಾರ್ಡಿಂಗ್ ಒನ್ ಸೋರ್ಸ್. ಓಕೆ, ವೋಲ್ಟೇಜ್ ಸೋರ್ಸ್ ಇನ್ ಬಗ್ಗೆ ಹೇಳ್ತಾ ಇದ್ದಾರೆ, ಅರ್ಥ ಆಗ್ತೀನಾ? ಸೊ ಸೋರ್ಸ್ ಬಗ್ಗೆ ಹೇಳ್ಬೇಕಾದ್ರೆ ನಾವು EMF ಅನ್ನೋ ಒಂದು ಯೂನಿಟ್ ನ ಯೂಸ್ ಮಾಡ್ತೀವಿ, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಹೇಳಿ ಯೂಸ್ ಮಾಡ್ತೀವಿ, ಸರಿನಾ? ಸೊ ಐ ಮೀನ್ EMF ಅನ್ನೋ ಒಂದು ವರ್ಡ್ ನ ಯೂಸ್ ಮಾಡ್ತೀವಿ. ಯೂನಿಟ್ ಇಸ್ ಅಗೇನ್ ವೋಲ್ಟ್. ಯೂನಿಟ್ ಇಸ್ ವೋಲ್ಟ್. EMF ಅನ್ನೋದು ಏನು, ಇಟ್ ಇಸ್ ಅ ವರ್ಡ್ use electromotive force, word used to express the potential difference capacity of any source. Okay, clear? Yeah, okay, so let us say we have connected a voltage source of EMF V across the series combination of resistors as shown in the circuit. A current I flows through this series path. Series path alli flow agutte, and voltage divides across the resistor correspondingly. Okay, according to the resistance value, voltage divides. Nodi, voltage andrenu potential difference across the combination in the ಇಲ್ಲಿ ಸೋರ್ಸ್ ಇಂದ ಈ ಒಂದು ಕಾಂಬಿನೇಷನ್ ಟರ್ಮಿನಲ್ಸ್ ಹತ್ರ ಎಷ್ಟು ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಯ್ತು. ಓಕೆ, ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಅದು ವೋಲ್ಟೇಜ್ ಇದ್ರೆ ಮಾತ್ರ ಕರೆಂಟ್ ಫ್ಲೋ ಆಗೋದು. ಸೊ ಹಾಗಾದ್ರೆ ಈ ಅಪ್ಲೈ ಮಾಡಿರೋ ವೋಲ್ಟೇಜು ಈ ರೆಸಿಸ್ಟರ್ಸ್ ಏನಾಗುತ್ತೆ, ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಅಂದ್ರೆ ಇದು ಡಿವೈಡ್ ಆಗುತ್ತೆ ಯಾವಾಗ ರೆಸಿಸ್ಟರ್ಸ್ ಆರ್ ಇನ್ ಸೀರೀಸ್. ಓಕೆ, ಸೊ ಇದಕ್ಕೆ V1 ಅಷ್ಟು, ಇದಕ್ಕೆ V2 ಅಷ್ಟು ಏನಾಗುತ್ತೆ, ವೋಲ್ಟೇಜ್ ಡಿವೈಡ್ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ಸೊ V1 V2 ಆರ್ ವಾಟ್ ವೋಲ್ಟೇಜಸ್ ಅಕ್ರಾಸ್ ದ ರೆಸಿಸ್ಟರ್ಸ್ R1 ಅಂಡ್ R2. ಓಕೆ, ಸೊ ಹಾಗಾದ್ರೆ ಸೊ ನೆಕ್ಸ್ಟ್ ಒಂದೆರಡು ಪಾಯಿಂಟ್ ಬರ್ಕೋಬೇಕು. ಇನ್ ಸೀರೀಸ್ ಕಾಂಬಿನೇಷನ್, in series. Okay, here this first circuit description, let R1 and R2 are the resistors connected in series as shown in the figure. Okay, let a voltage source or battery, okay, let a battery of EMF, let a source of voltage EMF V is connected or is applied across the combination, okay, right? A current I flows through the circuit. Okay, and V1 and V2 are the voltages across the resistors R1 and R2. Okay, ಹಾಗಾದ್ರೆ ಇಲ್ಲಿ therefore in series
ಕಾಂಬಿನೇಷನ್ ಏನಾಗುತ್ತೆ? ಸೊ ನೋಡಿ, ಸೀರೀಸ್ ಕಾಂಬಿನೇಷನ್ ಇದ್ದಾಗ ಕರೆಂಟ್ ಥ್ರೂ ದಟ್ ಸೀರೀಸ್ ಪಾತ್ ವಿಲ್ ಬಿ ಸೇಮ್. ಅಂದ್ರೆ ಥ್ರೂ R1 ಆಗಿರ್ಬೋದು, ಥ್ರೂ R2 ಆಗಿರ್ಬೋದು, ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಅಕ್ರಾಸ್ ದ ಕಾಂಬಿನೇಷನ್, ಐ ಮೀನ್ ಥ್ರೂ ದ ಕಾಂಬಿನೇಷನ್, ಕರೆಂಟ್ ಥ್ರೂ ದ ಕಾಂಬಿನೇಷನ್ ವಿಲ್ ಬಿ ಸೇಮ್. ಮೀನ್ಸ್ ವಾಟ್? R1 ಮೂಲಕ ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆನೋ R2 ಮೂಲಕನೂ ಅಷ್ಟೇ ಕರೆಂಟ್ ಫ್ಲೋ ಆಗ್ತಿದೆ. ಹಾಗಾದ್ರೆ ಇನ್ ಸೀರೀಸ್ ಕಾಂಬಿನೇಷನ್ ಕರೆಂಟ್ remains same through each resistors. ಓಕೆ, ಇಲ್ಲಿ ರೆಸಿಸ್ಟರ್ಸ್ ಸೀರೀಸ್ ಕನೆಕ್ಟ್ ಮಾಡಿದೀವಲ್ಲ, ಸೊ ಪ್ರತಿ ರೆಸಿಸ್ಟರ್ ಈಗ R3 ಇನ್ನೊಂದು ಕನೆಕ್ಟ್ ಮಾಡಿದ್ವಿ ಅಂದ್ರೂ ಕೂಡ ಸೊ ಎಷ್ಟು ಟೋಟಲ್ ಕರೆಂಟ್ ಫ್ಲೋ ಆಗ್ತಿದೆ, ಸೊ ಸೇಮ್ ಅಮೌಂಟ್ ಆಫ್ ಕರೆಂಟ್ ವಿಲ್ ಬಿ ಥ್ರೂ ಆಲ್ ದ resistors R1, R2, R3, okay, R4, whatever it may be, right? Total, I mean current through each resistors will be same when they are in series path. Okay, so series ಆಗಿದ್ದಾಗ current remains same. Okay, next voltage. Okay, ನೋಡಿ ಅಪ್ಲೈ ಮಾಡಿದಷ್ಟು V voltage. Okay, voltage divides across each resistors depending on the resistance value, okay, as V1, V2, etc. Okay, so here I is the current in this circuit. ಓಕೆ, ಇದರಲ್ಲಿ ಏನಾಗಿದೆ? I is the current. ಹಾಗಾದ್ರೆ ಇವೆರಡು ಪಾಯಿಂಟ್ ನಾವು ನೆನಪಿಟ್ಕೊಂಡು ಸೀರೀಸ್ ಕಾಂಬಿನೇಷನ್ ನ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನ ಡಿರೈವ್ ಮಾಡ್ಕೋಬೇಕು. ಓಕೆ, ಸೊ ಯೂಸಿಂಗ್ ಇದರಲ್ಲಿ ಗೊತ್ತಿರೋದು ರಿಲೇಷನ್ ಏನು? ವೋಲ್ಟೇಜ್, ಕರೆಂಟ್, ರೆಸಿಸ್ಟೆನ್ಸ್ ಗೊತ್ತಿರೋದು ಒಂದೇ ಒಂದು ಲಾ, ದಟ್ ಈಸ್ ಓಮ್ಸ್ ಲಾ. ಸೊ ಓಮ್ಸ್ ಲಾ ಅಕಾರ್ಡಿಂಗ್ ಟು ಅಥವಾ ಯೂಸಿಂಗ್ ಓಮ್ಸ್ ಲಾ ದಟ್ ಈಸ್ V is equal to I into R. Okay, right. So hagadre what we can write is right here. So V1 is equal to how much? I into R1. Correct? V1 andre estu? I into R1. Current into voltage, current into resistance alva. So ade tara. And V2 is equal to I into R2. ಯಾಕೆ ಎರಡು ಕಡೆ ಐ ಬರ್ದೀನಿ? ಬಿಕಾಸ್ ಕರೆಂಟ್ ಥ್ರೂ ಈಚ್ ರೆಸಿಸ್ಟರ್ಸ್ ವಿಲ್ ಬಿ ಸೇಮ್ ಇನ್ ಸೀರೀಸ್ ಕಾಂಬಿನೇಷನ್. ಓಕೆ, ಸೊ ಇದು ಬರ್ಬೇಕು. ಅಂಡ್ V1 ಪ್ಲಸ್ V2 ಇಸ್ ಈಕ್ವಲ್ ಟು ಹೌ ಮಚ್? ಸೊ V1 ಮತ್ತೆ V2 ಆಡ್ ಮಾಡಿದ್ರೆ ಎಷ್ಟು ಬರಬೇಕು? ನಾವೆಷ್ಟು ವೋಲ್ಟೇಜ್ ಅಪ್ಲೈ ಮಾಡಿದ್ವೋ ಅಷ್ಟು ಮಾತ್ರ ಅಲ್ಲಿ ಡಿವೈಡ್ ಆಗಕ್ಕೆ ಸಾಧ್ಯ ಅಲ್ವಾ? ಸೊ ಹಾಗಾಗಿ ಸೊ ಈ ಡಿಸ್ಟ್ರಿಬ್ಯೂಟ್ ಆಗಿರೋ ಎಲ್ಲ ವೋಲ್ಟೇಜ್ ನಾವೇನಾದ್ರೂ ಆಡ್ ಮಾಡಿದ್ರೆ ಎಷ್ಟು ವೋಲ್ಟೇಜ್ ಬರುತ್ತೆ? ಟೋಟಲ್ ವೋಲ್ಟೇಜ್, ದಟ್ ಈಸ್ ಅಪ್ಲೈಡ್ ವೋಲ್ಟೇಜ್ V. ಸರಿನಾ? ಸೊ ಹಾಗಾದ್ರೆ ಈಗ V1 ಜಾಗದಲ್ಲಿ ಏನ್ ಬರೀಬಹುದು? ಸೊ V1 ಕ್ಯಾನ್ ಬಿ ರಿಟನ್ ಆಸ್ I into R1 ಪ್ಲಸ್ V2 ನ ಏನಂತ ಬರೀಬಹುದು? I into R2. ಸೊ ದಿಸ್ ಇಸ್ V. ಓಕೆ, ಟೋಟಲ್ ವೋಲ್ಟೇಜ್ ಅಕ್ರಾಸ್ ದ ಕಾಂಬಿನೇಷನ್. ಸೊ ಹಾಗಾದ್ರೆ I ಕ್ಯಾನ್ ಬಿ ಟೇಕನ್ ಕಾಮನ್ ಔಟ್. ಸೊ ಕಾಮನ್ ತಗೋಬಹುದು. ಸರಿನಾ? ಸೊ R1 ಪ್ಲಸ್ R2 ಇಸ್ ಈಕ್ವಲ್ ಟು V. ಸೊ ಹಾಗಾದ್ರೆ ಈಗ let us take this one like this. So R1 plus R2 is equal to V by I. Okay, so ನೋಡಿ, V is what? Total voltage across the combination. Okay, so I is the total current through the combination. Okay, ಹಾಗಾದ್ರೆ what we can write? Voltage by current, total resistance of the combination ಅಂತ ಬರೀಬೋದಾ? Right, V by I, where V is total voltage across the combination. Because of that, this is the amount of current which is flowing through the combination. So therefore, voltage by total voltage across the combination by total current through the combination can be expressed as total resistance of the total I, R total, R equivalent, R total. Okay, total resistance of the combination. ಹಾಗಾದ್ರೆ R total or RT or R effective or R equivalent
ಈಕ್ವಿವ್ಯಾಲೆಂಟ್ ಇವೆಲ್ಲ ಟರ್ಮ್ಸ್ ಯೂಸ್ ಮಾಡ್ತೀವಿ. ಆರ್ ಈಕ್ವಿವ್ಯಾಲೆಂಟ್, ಆರ್ ಟೋಟಲ್, ಆರ್ effective. Okay, find the effective resistance means find the total resistance. Find the equivalent resistance means find the total resistance. Okay, so when the resistors are in series, then RT, R total is equal to here R1 plus R2. So andre artha eno? Okay, therefore the total resistance in the series combination is sum of the individual resistances. Okay, therefore total resistance in the combination, right? So how we can conclude this one? The total resistance in the combination is the sum of everything. Conclusion is the conclusion, that is total resistance of the combination is sum of the individual resistances. ಅಂದ್ರೆ ಏನಾಗುತ್ತೆ, ರೆಸಿಸ್ಟರ್ಸ್ ಸೀರೀಸ್ ಆಗಿ ಕನೆಕ್ಟ್ ಆದಾಗ ಟೋಟಲ್ ಅಪೋಸಿಷನ್ ಇನ್ ದಟ್ ಪಾತ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಟೋಟಲ್ ಅಪೋಸಿಷನ್ ಫಾರ್ ದ ಕರೆಂಟ್ ಥ್ರೂ ದ ಸರ್ಕ್ಯೂಟ್ ಇನ್ಕ್ರೀಸಸ್ when the resistors are connected in series. Okay, so means what? The total resistance is the combination of individual resistances anta artha. So innu simple agi helbekandre, suppose in the road if we have two humps, okay, then rate of flow movement of vehicle can be reduced. If you increase this one, means what, ಇನ್ನೊಂದು 4 ಆಡ್ ಮಾಡಿದ್ರೆ ಇನ್ನೂ ಏನಾಗುತ್ತೆ, ರೇಟ್ ಆಫ್ ಮೂವ್ಮೆಂಟ್ ಆಫ್ ವೆಹಿಕಲ್ ಕಮ್ಮಿ ಆಗುತ್ತೆ. ಅಂದ್ರೆ ಈ ಅಂಶ ಹೆಂಗಿದೆ, ಸೀರೀಸ್ ಆಗಿದೆ. ಓಕೆ, ಸೊ ಸೀರೀಸ್ ಆಗಿದೆ. ಸೊ ಸೀರೀಸ್ ಇದ್ದಾಗ ಓಕೆ ಅಬ್ಸ್ಟಕಲ್ ಜಾಸ್ತಿ ಆಯ್ತು. ಅಬ್ಸ್ಟಕಲ್ಸ್ ಜಾಸ್ತಿ ಆದಾಗ ಇರೋದೇ ಇದೊಂದು ರೋಡ್ ಅಲ್ವಾ, ಸೀರೀಸ್ ಇದೊಂದೇ ರೋಡ್. ಓಕೆ, ಇದೊಂದೇ ರೋಡ್ ಇಲ್ಲಿಂದ ಇಲ್ಲಿ, ಯಾಕಂದ್ರೆ ಪಾಸಿಟಿವ್ ಟು ನೆಗೆಟಿವ್ ಕರೆಂಟ್ ಫ್ಲೋ ಆಗಲೇಬೇಕು. ಸೊ ಹಾಗಾದ್ರೆ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಏನಾಗುತ್ತೆ, ಆ ಪಾತ್ ಅಲ್ಲಿ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಡಿಸೈಡ್ ಆಗುತ್ತೆ. ಸರಿನಾ? ಸೊ ಹಾಗಾದ್ರೆ ಏನಾಗುತ್ತೆ, when the resistors are connected in series, total resistance of the combination increases. How much? That is the sum of the individual resistances. Okay, so hope you understood this series combination of resistors. Okay, thank you.